ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಮನೆ ಕಟ್ಟಿದ ಮೇಲೆ ಅದ್ರ ಕೆಳಗಡೆ ಏನಿದೆ ಅಂತ ಯಾರು ತಾನೇ ಯೋಚಿಸ್ತಾರೆ? ಆದರೆ ಕಾಸರಗೋಡಿನಲ್ಲಿ ನಡೆದ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಕನಸಿನ ಮನೆಯನ್ನ ನಿರ್ಮಿಸಿದ್ದ ಕುಟುಂಬಕ್ಕೆ ಮನೆಯ ಕೆಳಭಾಗದಲ್ಲಿ ಏಕಾಏಕಿ ಕಾಣಿಸಿಕೊಂಡಿದ್ದು ಸಾಮಾನ್ಯ ಮಣ್ಣಿನ ಪದರವಲ್ಲ, ಬದಲಾಗಿ ಒಳಗೆ ಹೋಗುತ್ತಾ ಕತ್ತಲೆಯಲ್ಲೇ ಕಣ್ಮರೆಯಾಗುವಂತೆ ಕಾಣುವ ಭೂಗರ್ಭದ ಬೃಹತ್ ಖಾಲಿ ಜಾಗ. ಹಾಗಾದರೆ ಮನೆಯ ಕೆಳಗೆ ಇಷ್ಟು ದೊಡ್ಡ ಗುಹೆ ಹೇಗ್ ಬಂತು? ಅದು ಪ್ರಕೃತಿ ನಿರ್ಮಿಸಿದ ನೈಸರ್ಗಿಕ ಗುಹೆನಾ? ಹಲವು ವರ್ಷಗಳ ಹಿಂದೆ ಯಾರಾದರೂ ನಿರ್ಮಿಸಿದ್ದ ರಹಸ್ಯ ಸುರಂಗವ? ಅಥವಾ ಈ ನೆಲದಾಳದಲ್ಲಿ ಇತಿಹಾಸದ ಯಾವುದಾದರೂ ಕುರುಹು ಅಡಗಿದೆಯಾ? ಕಾಸರಗೋಡು ಈಗಾಗಲೇ ನೈಸರ್ಗಿಕ ಗುಹೆಗಳು, ಪುರಾತನ ಶಿಲಾರಚನೆಗಳು ಮತ್ತು ವಿಶಿಷ್ಟ ಭೂಗರ್ಭದ ಸುರಂಗಗಳಿಗೆ ಹೆಸರುವಾಸಿ. ಹಾಗಾದ್ರೆ ಈ ಮನೆಯ ಕೆಳಗೆ ಪತ್ತೆಯಾದ ರಹಸ್ಯದ ಹಿಂದಿರುವ ನಿಜವಾದ ಕಾರಣವೇನು? ಈ ರೋಚಕ ಘಟನೆಯ ಸಂಪೂರ್ಣ ಹಿನ್ನೆಲೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಒಂದ್ ಮನೆ ಕಟ್ಟಬೇಕು, ಸುಂದರವಾದ ಕನಸಿನ ಮನೆಯನ್ನ ನಿರ್ಮಿಸಬೇಕು, ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಬದುಕಬೇಕು ಎಂಬ ಆಸೆಯಿಂದ ಒಂದು ಕುಟುಂಬ ಮನೆ ನಿರ್ಮಿಸಿತು. ಮನೆ ನಿರ್ಮಾಣ ಬಹುತೇಕ ಪೂರ್ಣಗೊಂಡಿತ್ತು. ಆದರೆ ಯಾರೂ ಊಹಿಸದ ರೀತಿಯಲ್ಲಿ ಮನೆಯ ಕೆಳಗೆ ಭೂಮಿ ಕುಸಿದು ಒಳಗೆ ನೋಡಿದಾಗ ಕಾಣಿಸಿಕೊಂಡಿದ್ದು ಸಾಮಾನ್ಯ ಮಣ್ಣಿನ ಪದರವಲ್ಲ, ಬದಲಿಗೆ ದೊಡ್ಡದೊಂದು ಭೂಗರ್ಭದ ಖಾಲಿ ಜಾಗ. ಮನೆಯ ಕೆಳಗೆ ಇಷ್ಟು ದೊಡ್ಡ ಗುಹೆಯಂತಿರುವ ಜಾಗ ಹೇಗೆ ನಿರ್ಮಾಣವಾಯಿತು? ಅದು ನೈಸರ್ಗಿಕವಾಗಿ ರೂಪುಗೊಂಡ ಗುಹೆನ, ಅಥವಾ ಮಣ್ಣಿನ ಕೆಳಗೆ ಹಲವು ವರ್ಷಗಳಿಂದ ಇದ್ದ ಖಾಲಿ ಜಾಗವ? ಇದು ಭವಿಷ್ಯದಲ್ಲಿ ಮನೆಯ ಸುರಕ್ಷತೆಗೆ ಅಪಾಯ ತಂದೊಡ್ಬಹುದಾ? ಇಂಥದ್ದೊಂದು ಘಟನೆ ಕಾಸರಗೋಡಿನ ವಟ್ಟಮಾವುಂಗಲ್ ಪ್ರದೇಶದಲ್ಲಿ ನಡೆದಿದೆ. ಈ ಘಟನೆ ಇದೀಗ ಸ್ಥಳೀಯರಲ್ಲಿ ಕುತೂಹಲ ಮತ್ತು ಆತಂಕ ಎರಡನ್ನ ಮೂಡಿಸಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಹೊಸದಾಗಿ ನಿರ್ಮಿಸಲಾದ ಮನೆಯ ಕೆಳಭಾಗದಲ್ಲಿ ದೊಡ್ಡ ಭೂಗರ್ಭದ ಗುಹೆ ಕಾಣಿಸಿಕೊಂಡಿದ್ದು ಮನೆಯ ಸ್ಥಿರತೆ ಮತ್ತು ಸುರಕ್ಷತೆಯ ಬಗ್ಗೆ ಕುಟುಂಬ ಚಿಂತಿಸುವಂತಾಗಿದೆ. ಮೊದಲನೇದಾಗಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಭೂಮಿಯ ಒಳಭಾಗದಲ್ಲಿ ಹಲವು ರೀತಿಯ ನೈಸರ್ಗಿಕ ಪ್ರಕ್ರಿಯೆಗಳು ನಡೆಯುತ್ತಿರುತ್ತವೆ. ಮಳೆ ನೀರು ಮಣ್ಣಿನೊಳಗೆ ನುಗ್ಗುವುದು, ಬಂಡೆಗಳ ಸಣ್ಣ ಬಿರುಕುಗಳ ಮೂಲಕ ನೀರು ಹರಿಯುವುದು, ಮಣ್ಣು ನಿಧಾನವಾಗಿ ಕೊಚ್ಚಿ ಹೋಗುವುದು, ಭೂಗರ್ಭದಲ್ಲಿ ನೀರಿನ ಹರಿವಿನಿಂದ ಖಾಲಿ ಜಾಗ ಸೃಷ್ಟಿಯಾಗುವುದು ಮುಂತಾದ ಕಾರಣಗಳಿಂದ ಕೆಲವೊಮ್ಮೆ ಮೇಲ್ಮೈಯಲ್ಲಿ ಕುಸಿತ ಉಂಟಾಗಬಹುದು. ಇದನ್ನೇ ಭೂಕುಸಿತ ಅಥವಾ ಸಬ್ಸಿಡೈಸ್ ಎಂದು ಕರೆಯಲಾಗುತ್ತೆ. ಕಾಸರಗೋಡು ಪ್ರದೇಶದಲ್ಲಿ ಇಂತಹ ಭೂಗರ್ಭದ ರಚನೆಗಳು ಸಂಪೂರ್ಣ ಹೊಸದೇನಲ್ಲ. ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಯನದಲ್ಲಿಯೇ ಕಾಸರಗೋಡು ಜಿಲ್ಲೆಯ ಕಿಣಾನೂರು ಪ್ರದೇಶದಲ್ಲಿ ಮಣ್ಣಿನೊಳಗಿನ ನೀರಿನ ಹರಿವಿನಿಂದ ಉಂಟಾದಂತಹ ಪೈಪಿಂಗ್ ಪರಿಣಾಮ ಗುಹೆಯಂತಿರುವ ದೊಡ್ಡ ಭೂಗರ್ಭದ ಮಾರ್ಗವೊಂದು ಕಂಡು ಬಂದಿರುವ ದಾಖಲೆ ಇದೆ. ಆ ರಚನೆ ಸುಮಾರು 90 ಮೀಟರ್ ಉದ್ದ ಮತ್ತು ಕೆಲವು ಭಾಗಗಳಲ್ಲಿ 7 ರಿಂದ 9 ಮೀಟರ್ ಅಗಲವಿತ್ತು ಎಂದು ಅಧ್ಯಯನ ವರದಿ ಹೇಳುತ್ತೆ. ಅಂದರೆ ಕಾಸರಗೋಡಿನ ನೆಲದೊಳಗೆ ನೈಸರ್ಗಿಕವಾಗಿ ಖಾಲಿ ಜಾಗಗಳು ಮತ್ತು ಸುರಂಗದಂತಿರುವ ರಚನೆಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ. ಇಲ್ಲಿಯೇ ಈ ಘಟನೆಯ ಅತ್ಯಂತ ಕುತೂಹಲಕಾರಿ ಭಾಗ ಆರಂಭವಾಗುತ್ತೆ. ಕಾಸರಗೋಡು ಜಿಲ್ಲೆಯಲ್ಲಿ ನಿಜವಾಗಿಯೂ ಪುರಾತನ ಗುಹೆಗಳು, ಶಿಲಾ ಸಮಾಧಿಗಳು ಮತ್ತು ಭೂಗರ್ಭದ ರಚನೆಗಳು ಪತ್ತೆಯಾಗಿವೆ. 2024ರಲ್ಲಿ ಮಡಿಕೈ ಪಂಚಾಯಿತಿಯ ಕುಂದೇರಾ ಎಂಬ ಪ್ರದೇಶದಲ್ಲಿ ಸುಮಾರು 5,000 ಚದರ್ ಯಾರ್ಡ್ಗಿಂತಲೂ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ನೈಸರ್ಗಿಕ ಗುಹೆಯೊಂದು ಪತ್ತೆಯಾಗಿತ್ತು. ಆ ಗುಹೆ ಸುಮಾರು 20 ಅಡಿ ಆಳವಿದ್ದು ಮೇಲ್ಭಾಗದಲ್ಲಿ ಬೆಳಕು ಮತ್ತು ಗಾಳಿಯ ಸಂಚಾರಕ್ಕೆ ಅನುಕೂಲವಾಗುವಂತಹ ರಂಧ್ರಗಳಿದ್ವು. ಒಳಗೆ ಹಲವು ಸಣ್ಣ ಕೋಣೆಗಳು ಮತ್ತು ಗೋಡೆಗಳಲ್ಲಿ ಕೆತ್ತಿದ ರಚನೆಯು ಕಂಡುಬಂದಿತ್ತು. ಇತಿಹಾಸ ತಜ್ಞರು ಇದು ಶತಮಾನಗಳ ಹಿಂದೆ ಮಾನವ ವಾಸಸ್ಥಳವಾಗಿರಬಹುದು ಎಂಬುದರ ಕುರಿತು ಅಧ್ಯಯನ ಅಗತ್ಯವಿದೆ ಎಂದು ಹೇಳಿದ್ರು.
ಇದರಿಂದ ಕಾಸರಗೋಡಿನ ನೆಲದೊಳಗೆ ಇತಿಹಾಸ ಅಡಗಿದೆ ಎಂಬ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಆದರೆ ಒಟ್ಟುಮಾವುಂಗಲ್ ಮನೆಯ ಕೆಳಗೆ ಕಂಡುಬಂದ ಗುಹೆ ಕೂಡ ಇಂಥ ಪುರಾತನ ಗುಹೆಯೇ ಎಂದು ಹೇಳಲು ಯಾವುದೇ ದೃಢವಾದ ಪುರಾತತ್ವ ಸಾಕ್ಷ್ಯವಿಲ್ಲ. ಅದನ್ನ ನಿರ್ಧರಿಸಲು ಪುರಾತತ್ವ ತಜ್ಞರು ಮತ್ತು ಭೂವಿಜ್ಞಾನಿಗಳು ಸ್ಥಳವನ್ನ ಪರಿಶೀಲಿಸಬೇಕು. ಕಾಸರಗೋಡು ಜಿಲ್ಲೆಯಲ್ಲಿ ಸುರಂಗ ಎಂಬ ವಿಶಿಷ್ಟ ಭೂಗರ್ಭದ ನೀರು ಸಂಗ್ರಹ ವ್ಯವಸ್ಥೆಯೂ ಇದೆ. ಇವು ಸಾಮಾನ್ಯ ಗುಹೆಗಳಲ್ಲ. ಗುಡ್ಡದ ಲ್ಯಾಟರೈಟ್ ಮಣ್ಣಿನೊಳಗೆ ಅಡ್ಡವಾಗಿ ತೋಡಿ ಭೂಗರ್ಭದ ನೀರನ್ನ ಹೊರತೆಗೆದುಕೊಳ್ಳುವ ಸಾಂಪ್ರದಾಯಿಕ ವ್ಯವಸ್ಥೆಯೇ ಸುರಂಗ. ಕೇರಳ ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ ಕಾಸರಗೋಡು ಪ್ರದೇಶದಲ್ಲಿ ಇಂತಹ ಸುರಂಗಗಳು ಬಹಳ ವಿಶಿಷ್ಟವಾದ ಸಾಂಪ್ರದಾಯಿಕ ನೀರು ಸಂಗ್ರಹ ವ್ಯವಸ್ಥೆಯಾಗಿವೆ. ಅವು ಗಟ್ಟಿಯಾದ ಲ್ಯಾಟರೈಟ್ ಬೆಟ್ಟಗಳಲ್ಲಿ ತೋಡಲಾಗುತ್ತವೆ. ಕೆಲವು ವರದಿಗಳ ಪ್ರಕಾರ ಕಾಸರಗೋಡು ಜಿಲ್ಲೆಯಲ್ಲಿ ಇಂತಹ ಸಾವಿರಾರು ಸುರಂಗಗಳಿವೆ. ಹಾಗೆ ಅನೇಕ ರೈತ ಕುಟುಂಬಗಳಿಗೆ ಅವು ನೀರಿನ ಪ್ರಮುಖ ಮೂಲವಾಗಿವೆ. ಹೀಗಾಗಿ ಕಾಸರಗೋಡಿನಲ್ಲಿ ನೆಲದೊಳಗೆ ಗುಹೆ ಅಥವಾ ಸುರಂಗದಂತಹ ರಚನೆ ಕಂಡು ಬಂದರೆ ಅದು ಅಚ್ಚರಿಯ ಸಂಗತಿಯೇ ಆದರೂ ಅದರ ಹಿಂದೆ ಸ್ಥಳೀಯ ಭೂವೈಜ್ಞಾನಿಕ ಅಥವಾ ಸಾಂಪ್ರದಾಯಿಕ ಕಾರಣವೂ ಆಗಿರಬಹುದು. ಒಂದು ವಿಷಯ ಮಾತ್ರ ಇಲ್ಲಿ ಬಹಳ ಗಂಭೀರವಾಗಿದೆ. ಮನೆಯ ಕೆಳಗೆ ದೊಡ್ಡ ಖಾಲಿ ಜಾಗ ಇದ್ದರೆ ಮೇಲಿರುವ ಕಟ್ಟಡದ ತೂಕವನ್ನ ನೆಲ ಸಂಪರ್ಕವಾಗಿ ಹೊತ್ತುಕೊಳ್ಳುತ್ತದೆಯೇ ಎಂಬ ಪ್ರಶ್ನೆ ಎದುರಾಗುತ್ತದೆ. ಮನೆಯ ಅಡಿಪಾಯ ಸಾಮಾನ್ಯವಾಗಿ ಭದ್ರವಾದ ಮತ್ತು ಸ್ಥಿರವಾದ ನೆಲದ ಮೇಲೆ ಇರಬೇಕು. ಆದರೆ ಅಡಿಪಾಯದ ಕೆಳಗೆ ಮಣ್ಣು ಕೊಚ್ಚಿ ಹೋಗಿ ಖಾಲಿ ಜಾಗ ನಿರ್ಮಾಣವಾಗಿದ್ದರೆ ಕಾಲಕ್ರಮೇಣ ಆ ಭಾಗದ ಮಣ್ಣು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇರುತ್ತದೆ. ಅದರಿಂದ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳಬಹುದು, ನೆಲದಲ್ಲಿ ಅಸಮತೋಲನ ಉಂಟಾಗಬಹುದು, ಬಾಗಿಲು ಕಿಟಕಿಗಳು ಸರಿಯಾಗಿ ಮುಚ್ಚದಿರಬಹುದು. ಮತ್ತಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಕಟ್ಟಡದ ಕೆಲವು ಭಾಗಗಳು ಕುಸಿಯುವ ಅಪಾಯವೂ ಇರಬಹುದು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಗುಹೆಯೊಳಗೆ ಕುತೂಹಲಕ್ಕಾಗಿ ಇಳಿಯುವುದು ಅಥವಾ ಜನರನ್ನ ಒಳಗೆ ಕಳುಹಿಸುವುದು ಅಪಾಯಕಾರಿ. ಮಳೆ ನೀರು ಭೂಮಿಯೊಳಗೆ ನುಗ್ಗಿದಾಗ ಅದು ಕೇವಲ ಕೆಳಗೆ ಹೋಗುವುದಿಲ್ಲ. ಬಂಡೆಗಳ ಬಿರುಕುಗಳು, ಮಣ್ಣಿನ ಪದರಗಳು ಮತ್ತು ಸಣ್ಣ ಜಲಮಾರ್ಗಗಳ ಮೂಲಕ ನಿಧಾನವಾಗಿ ಸಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಈ ನೀರಿನ ಹರಿವು ಮಣ್ಣಿನ ಸೂಕ್ಷ್ಮ ಕಣಗಳನ್ನ ನಿಧಾನವಾಗಿ ತೆಗೆದುಕೊಂಡು ಹೋಗುತ್ತೆ. ಹೊರಗಿನಿಂದ ನೋಡಿದಾಗ ಭೂಮಿ ಸಂಪೂರ್ಣ ಗಟ್ಟಿಯಾಗಿರುವಂತೆ ಕಾಣುತ್ತದೆ. ಆದರೆ ಒಳಭಾಗದಲ್ಲಿ ನಿಧಾನವಾಗಿ ಖಾಲಿ ಜಾಗ ರೂಪುಗೊಳ್ಳುತ್ತೆ. ಒಂದು ಹಂತದವರೆಗೆ ಮೇಲಿನ ಮಣ್ಣು ತನ್ನ ತೂಕವನ್ನ ತಾನೇ ಹೊತ್ತಿಕೊಳ್ಳಬಹುದು. ಆದರೆ ಒಂದು ನಿರ್ದಿಷ್ಟ ಹಂತದಲ್ಲಿ ಮೇಲಿನ ಪದರ ದುರ್ಬಲವಾದಾಗ ಏಕಾಏಕಿ ಕುಸಿತ ಸಂಭವಿಸುತ್ತೆ. ಕಾಸರಗೋಡು ಕೇವಲ ನೈಸರ್ಗಿಕ ಗುಹೆಗಳಿಗಾಗಿ ಮಾತ್ರ ಪ್ರಸಿದ್ಧವಲ್ಲ. ಇಲ್ಲಿ ಪುರಾತನ ಶಿಲಾ ಸಮಾಧಿಗಳು ಮತ್ತು ಲ್ಯಾಟರೈಟ್ ರಾಕ್ ಕಟ್ ಚೇಂಬರ್ಸ್ ಕೂಡ ಪತ್ತೆಯಾಗಿವೆ. ಸ್ಥಳೀಯವಾಗಿ ಇವುಗಳಿಗೆ ಮುನಿಯರ ಪಾಂಡವ ಗುಹೆ, ಪೀರಂಗಿ ಗುಹೆ, ಕಲ್ಪತಾಯಂ ಮುಂತಾದ ಹಲವು ಹೆಸರುಗಳಿವೆ. ಕೆಲವು ರಚನೆಗಳು ಮಹಾಶಿಲಾಯುಗದ ಸಂಸ್ಕೃತಿಯೊಂದಿಗೆ ಸಂಬಂಧ ಹೊಂದಿರಬಹುದು ಎಂಬ ಅಭಿಪ್ರಾಯವಿದೆ. ಇದರಿಂದ ಕಾಸರಗೋಡಿನ ಭೂಗರ್ಭದಲ್ಲಿ ಕೇವಲ ಮಣ್ಣು ಮತ್ತು ಕಲ್ಲುಗಳಿಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಮಾನವ ಚಟುವಟಿಕೆಗಳ ಗುರುತುಗಳು ಕೂಡ ಅಡಗಿದೆ. ಆದರೆ ಪ್ರತಿಯೊಂದು ಗುಹೆಯನ್ನು ಪುರಾತನ ರಹಸ್ಯವೆಂದು ಪರಿಗಣಿಸುವುದು ಸರಿಯಲ್ಲ. ವೈಜ್ಞಾನಿಕ ಪರೀಕ್ಷೆ ಮತ್ತು ಪುರಾತತ್ವ ಅಧ್ಯಯನವೇ ಅಂತಿಮ ಉತ್ತರ ನೀಡಬೇಕು. ಒಟಮಾವುಂಗಲ್ ಮನೆಯ ಕೆಳಗೆ ಕಂಡುಬಂದಿರುವ ಗುಹೆಯ ನಿಜವಾದ ಸ್ವರೂಪವೇ ಈಗ ದೊಡ್ಡ ಪ್ರಶ್ನೆ. ಇದು ನೈಸರ್ಗಿಕವಾಗಿ ರೂಪುಗೊಂಡ ಭೂಗರ್ಭದ ಖಾಲಿ ಜಾಗವ ಅಥವಾ ಮಳೆ ನೀರು ಮತ್ತು ಮಣ್ಣಿನ ಚಲನೆಯ ಪರಿಣಾಮವ? ಹಿಂದೆ ಯಾರಾದ್ರೂ ತೋಡಿದ್ದ ಸುರಂಗವ ಅಥವಾ ಈ ಪ್ರದೇಶದ ಭೂವೈಜ್ಞಾನಿಕ ಸ್ವಭಾವದಿಂದ ರೂಪುಗೊಂಡಿರುವ ಒಂದು ಸಹಜ ಗುಹೆಯ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಸ್ಥಳೀಯ ಪರಿಶೀಲನೆ ಅಗತ್ಯ. ಭೂವಿಜ್ಞಾನಿಗಳು ಮಣ್ಣಿನ ಪದರಗಳನ್ನ ಪರೀಕ್ಷಿಸಬೇಕು, ಭೂಗರ್ಭದ ರಚನೆಯನ್ನ ಅಳಿಯಬೇಕು, ನೀರಿನ ಹರಿವಿನ ದಿಕ್ಕನ್ನ ಪರಿಶೀಲಿಸಬೇಕು. ಅಗತ್ಯವಿದ್ದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಮುಂತಾದ ತಂತ್ರಜ್ಞಾನಗಳ ಮೂಲಕ ಮನೆಯ ಕೆಳಭಾಗದಲ್ಲಿ ಇನ್ನಷ್ಟು ಖಾಲಿ ಜಾಗಗಳು ಇವೆಯಾ ಎಂಬುದನ್ನ ಪರಿಶೀಲಿಸಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಘಟನೆಗಳು ಬಹಳ ವೇಗವಾಗಿ ಹರಡುತ್ತವೆ. ಒಂದು ಮನೆಯ ಕೆಳಗೆ ಗುಹೆ ಕಂಡು ಬಂದಿದೆ ಎಂಬ ಸುದ್ದಿ ಕೆಲವೇ ಗಂಟೆಗಳಲ್ಲಿ ಪುರಾತನ ರಹಸ್ಯ ಸುರಂಗ, ನಿಧಿ ಅಡಗಿರುವ ಸ್ಥಳ, ಸಾವಿರಾರು ವರ್ಷಗಳ ಹಿಂದಿನ ಗುಹೆ ಎಂಬ ರೂಪ ಪಡೆದುಕೊಳ್ಳಬಹುದು. ಆದರೆ ವಾಸ್ತವ ಮತ್ತು ಊಹೆ ಎರಡನ್ನ ಬೇರ್ಪಡಿಸುವುದು ಬಹಳ ಮುಖ್ಯ. ಈ ಘಟನೆ ಕುತೂಹಲಕಾರಿ ಎಂಬುದರಲ್ಲಿ ಅನುಮಾನವಿಲ್ಲ. ಆದರೆ ಪುರಾತತ್ವ ಸಾಕ್ಷ್ಯ ಸಿಗುವವರೆಗೆ ಇದನ್ನು ಪುರಾತನ ಗುಹೆ ಎಂದು ಹೇಳುವುದು ಸರಿಯಲ್ಲ. ಒಂದು ಮನೆಯ ಕೆಳಗೆ ಏಕಾಏಕಿ